ಡಾಕ್ಟರ್ ಆರ್.ಬಿ. ಪಟೇಲ್ ಫೌಂಡೇಶನ್ ರಿಜಿಸ್ಟರ್ ಗಂಗಾವತಿ, ಶ್ರೀ ಅಂಜನಾದ್ರಿ ಗೆಜ್ಜೆ ಹೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ಗಂಗಾವತಿ ಇವರ ಒಂದು ಸಹಯೋಗದೊಂದಿಗೆ ನಡೆಯುತ್ತಿರುವಂಥ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ನಡೀತಾ ಇರುವಂಥ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನಿನ್ನೆ ಒಂದು 700ರಿಂದ 800 ಜನ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಇವತ್ತು ಕೂಡ ತಪಾಸಣೆ ಸಾಯಂಕಾಲದವರೆಗೆ ಇರೋದರಿಂದ ಸಾಕಷ್ಟು ಜನ ಈ ಒಂದು ತಪಾಸಣೆಯ ಒಂದು ಸವಲತ್ತನ್ನು ಪಡಿತಾ ಇದ್ದಾರೆ. ಭಾಳ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳಲ್ಲಿ ಬ್ಯುಸಿ ಇರ್ತಾರೆ. ಇಂಥ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಕಾರಣ ಅಂತಂದರೆ ಮೇನು ಅವರು ಮಾಡಿರುವಂಥ ಒಂದು ಸೇವೆ ಏನಂದರೆ ಎಲ್ಲ ಊರೆಲ್ಲ ಬ್ಯಾನರ್ ಹಾಕ್ಸಿದ್ದಾರೆ. ಆಮೇಲೆ ಪತ್ರಕರ್ತರ ಮುಖಾಂತರ, ಮಾಧ್ಯಮ ಮಿತ್ರರ ಮುಖಾಂತರ ಎಲ್ಲ ಒಂದು ಈ ಪ್ರಚಾರ ಮಾಡಿರೋದ್ರಿಂದ ಸಾಕಷ್ಟು ಪ್ರಚಾರ ಆಗಿ ಸಾಕಷ್ಟು ಜನರು ಇಲ್ಲಿ ಒಂದು ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡಿರುವಂಥ ಒಂದು ಚಿಕಿತ್ಸಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇಲ್ಲಿ ಕಣ್ಣಿನ ತಪಾಸಣೆ, ಸ್ಕ್ರೀನಿಂಗ್ ಮೂಲಕ ಕಣ್ಣಿನ ತಪಾಸಣೆ ನಡೀತಾ ಇದೆ. ಹೃದಯ ರೋಗದ ತಪಾಸಣೆ, ಆಮೇಲೆ ಕಿಡ್ನಿ ಸ್ಟೋನ್ ಇದ್ದರೆ ಕೂಡ ಅದರದ್ದು ತಪಾಸಣೆ ನಡೀತಾ ಇದೆ. ಆನಂತರ ಹೃದಯ ರೋಗ, ಮೇನು ಹೃದಯ ರೋಗ, ಕ್ಯಾನ್ಸರು, TB ಇಂಥ ಒಂದು ಪೇಷಂಟ್ಗಳಿಗೆಲ್ಲ ಭಾಳ ಅದ್ಭುತವಾಗಿ ಚೆಕ್ ಮಾಡಿ ನುರಿತ ತಜ್ಞರಿಂದ ಈ ಒಂದು ತಪಾಸಣೆ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಇನ್ನೂ 2-3 ತಾಸು ಕಾಲಾವಕಾಶ ಇದೆ. ಇವತ್ತೊಂದಿನ ಇರ್ತಾರಂತ ಡಾಕ್ಟರ್ಸ್ ಎಲ್ಲ. ದಯವಿಟ್ಟು ಬಂದು ಇದರ ಸದುಪಯೋಗ ಪಡೆದುಕೊಳ್ಬೇಕು. ನಮ್ಮ ಹೆಸರು ಪಂಪಾಪತಿ ಇಂಗಳಿಗೆ ಅಂತ, VIP ಮೆಲೋಡಿಸ್ ಮಾಲಕರು ಹಾಗೂ ಕಾರ್ಮಿಕರ ಸಂಘಟನೆ ಜಿಲ್ಲಾಧ್ಯಕ್ಷರಾಗಿ ಈ ಒಂದು ಸೇವೆ ಸಲ್ಲಿಸೋಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಮಸ್ಕಾರ. ದಿನಾಂಕ 24/5/2026 ಹಾಗೂ ದಿನಾಂಕ 25/5/2026 ನಡೆಯುತ್ತಿರುವಂಥ ಈ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಡಾಕ್ಟರ್ ಆರ್.ಬಿ. ಪಟೇಲ್ ಫೌಂಡೇಶನ್ ಹಾಗೂ ಶ್ರೀ ಅಂಜನಾದ್ರಿ ಗೆಜ್ಜೆ ಹೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ಗಂಗಾವತಿ ಇವರ ಸಹಯೋಗದಲ್ಲಿ ನಡೀತಿರುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಅಂತ ನಮಗೆ ತುಂಬ ಖುಷಿ ಆಗುತ್ತೆ. ನಮಸ್ಕಾರ ಸರ್. ಪಟೇಲ್ ಸರ್ ಅವ್ರದ್ದು ಬೇರೆ ಬೇಕು. ಗಂಗಾವತಿ ಮಹಾಜನತೆಗೆ ಒಂದು ಶುಭ ಸುದ್ದಿ. ನಿನ್ನೆ ಅಂದರೆ 24/5/2025 ರವಿವಾರ ಮತ್ತು ಇವತ್ತಿನ ದಿನ 25/5 ಮತ್ತು 2026 ಇಂದು ಕೆಲವು ಡಾಕ್ಟರ್ ಆರ್.ಬಿ. ಪಾಟೀಲ್ ಫೌಂಡೇಶನ್ ಅಂದರೆ ಆರ್.ಬಿ. ಪಾಟೀಲ್ ಅವರೇ ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿ ಶ್ರೀ ಅಂಜನಾದ್ರಿ ಗೆಜ್ಜೆ ಹೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ನಾಗರಾಜ್ ಇಂಗಳಿಗೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಈ ಎರಡೂ ಸಂಘಗಳ ಸಹಕಾರದೊಂದಿಗೆ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಾದ ಸಪ್ತಗಿರಿ ಆಸ್ಪತ್ರೆಯವರು ಈ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಬಂದು ಇಲ್ಲಿ ಇರುವಂಥ ಸಾಕಷ್ಟು ಜನಗಳಿಗೆ ಒಂದು ಉಚಿತ ಹೃದಯ ರೋಗ ಇರ್ಬೋದು, ನರರೋಗ, ಮೂತ್ರಪಿಂಡ, ಕ್ಯಾನ್ಸರ್ ಇರ್ಬೋದು, ಮತ್ತು ಹೆಣ್ಮಕ್ಳ ಯಾವುದೋ ಸ್ತ್ರೀ ರೋಗ ಕಾಯಿಲೆ ಇರ್ಬೋದು, ಮೂಳೆ, ಕೀಲು ಮತ್ತು ಕಣ್ಣಿಂದಿರ್ಬೋದು, ಇನ್ನು ಅನೇಕ BP, ಶುಗರ್ ಸಾಮಾನ್ಯವಾಗಿದೆ. ಇವೆಲ್ಲದನ್ನು ತುಂಬ ಅನುಭವಿ ಮತ್ತು ನುರಿತ ವೈದ್ಯರಿಂದ ನಿನ್ನೆ ಒಂದು ಹತ್ರ ಒಂದು 700-800 ಜನ ಒಂದು ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಮತ್ತು ಇವತ್ತು ಕೂಡ ಬೆಳಗ್ಗೆಯಿಂದನೂ ವಿಪರೀತ ಜಾಸ್ತಿ ಜನ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಇಲ್ಲಿ ಈ ಭಾಗದ ಜನರಿಗೆ ತುಂಬ ಒಂದು ಒಳ್ಳೆಯ ಒಂದು ಕೆಲಸವನ್ನ ಈ ಎರಡೂ ಸಂಸ್ಥೆಯವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಅದೇ ರೀತಿ ಇನ್ನೂ ಸಮಯ ಇದೆ. ಈಗ 1 ಕಾಲಾಗಿದೆ. ಇನ್ನೂ ಸಂಜೆ 4-4:15 ತನಕನೂ ಈ ವ್ಯವಸ್ಥೆ ಇರುತ್ತೆ. ಈಗ ಖಾಸಗಿ ಆಸ್ಪತ್ರೆಗೆ ಹೋಗಿ ದುಡ್ಡೆಲ್ಲ ವ್ಯರ್ಥ ಮಾಡೋ ಬದಲು ಯಾರು ಏನು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಇಲ್ಲಿ ಎಲ್ಲ ಡಾಕ್ಟರ್ಸ್ಗಳು ಚೆನ್ನಾಗಿ ಬಂದಾರೆ, ಚೆನ್ನಾಗಿ ನೋಡ್ತಾವ್ರೆ. ನನಗೆ ಹಾರ್ಟಿಂದ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಅನಿಸಿತ್ತು, ಅದಕ್ಕೆ ಬಂದಿದ್ದೆ. ಬಂದು ತೋರಿಸ್ಕೊಂಡೆ, ಎಲ್ಲ ಚೆನ್ನಾಗಿ ನೋಡಿದರು, ಎಲ್ಲ ಹೇಳಿದರು ಏನಿಲ್ಲಮ್ಮ ನಿನಗೆ BP-ಲಿಂದ ಸ್ವಲ್ಪ ತ್ರಾಸಾಗೈತೆ ಅಂತ ಹೇಳ್ಯಾರ. ಅದರಿಂದ ನಾವು ಅಲ್ಲಿ ಬೆಂಗಳೂರಿಗೆ ಹೋದಾಗೂ ಇದೇ ಆಸ್ಪತ್ರೆಗೆ ಹೋಗಿ ತೋರಿಸ್ಕೋಬೇಕನ್ನೋದು ಭಾಳ ಇತ್ತು ನಮಗೆ. ಇಲ್ಲಿ ಬಂದಿದ್ದು ಕೇಳಿ ನಾವು ಇಲ್ಲಿ ಬಂದು ತೋರಿಸ್ಕೊಂಡ್ರೆ ಅಲ್ಲಿ ಹೋಗೋಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಅಂತ ಬಂದು ತೋರಿಸ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ನೋಡಿದ್ದಾರೆ. ಥ್ಯಾಂಕ್ ಯು. ಹೇಳಿದ್ನಲ್ಲ ಹಾರ್ಟಿಂದ ಅಂತ ಹೇಳಿದ್ನಲ್ಲ, ಹಾರ್ಟಿಂದ ತೋರಿಸಿದ್ದೆ, ಇಲ್ಲಿ ಹೊರಗಡೆ ತೋರಿಸಿದ್ದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಆದರೂ ಇನ್ನೂ ನೋವು ಬರ್ತಾ ಇತ್ತು, ಒಂದು ಸ್ವಲ್ಪ ಬೆನ್ನು ಕೆಳಗಡೆ, ಎದೆ ಕೆಳಗಡೆ ನೋವು ಬರ್ತಾ ಇತ್ತು. ಅದಕ್ಕೆ ಇಲ್ಲಿ ಬಂದವರಲ್ಲ ಎಲ್ಲ ECG ಮಾಡಿದ್ರು, ಎಕ್ಸ್ರೇ ಮಾಡಿದ್ರು, ಎಲ್ಲ ಚೆನ್ನಾಗಿ ಮಾಡಿದ್ರು, ಹೇಳಿದರು ಡಾಕ್ಟರ್ಸ್ ಎಲ್ಲ.
ನಾವು ಅಲ್ಲಿ ಬೆಂಗಳೂರಿಗೆ ಹೋದಾಗ ಅಲ್ಲೇ ಹೋಗಿ ತೋರಿಸ್ಕೋಬೇಕು ಅನ್ನೋದೇ ಅಭಿಪ್ರಾಯ ಐತೆ. ಎಲ್ಲ ಚೆನ್ನಾಗಾಗಿದೆ. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಲೀಲಾ ದೇಸಾಯಿ. ಎಲ್ಲಿ ಇರ್ತೀರಿ? ಇಲ್ಲೇ ಗಂಗಾವತಿನೇ. ಅಪರಾಹ್ನದ ಶುಭೋದಯ. ಡಾಕ್ಟರ್ RB ಪಾಟೀಲ್ ಫೌಂಡೇಶನ್, ರಿಜಿಸ್ಟರ್ ಗಂಗಾವತಿ, ಶ್ರೀ ಅಂಜನಾದ್ರಿ ಗೆಜ್ಜೆ ಹೆಜ್ಜೆ ಜನಸೇವಾ ಕಲಾ ಟ್ರಸ್ಟ್, ರಿಜಿಸ್ಟರ್ ಗಂಗಾವತಿ, ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಉಚಿತ ಹೃದಯ ರೋಗ, ನರರೋಗ, ಮೂತ್ರಪಿಂಡ, ಕಲ್ಲು ಹಾಗೂ ಕ್ಯಾನ್ಸರ್ ಕಾಯಿಲೆಗಳ ಮತ್ತು ಸಾಮಾನ್ಯ ರೋಗ, ಸ್ತ್ರೀ ರೋಗ, ಮೂಳೆ, ಕೀಲು ರೋಗಗಳ ಹಾಗೂ ಮಕ್ಕಳ ತಪಾಸಣೆ, ಕಣ್ಣಿನ ತಪಾಸಣೆ ಶಿಬಿರ, ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಇಂದು ನಮ್ಮ ಗಂಗಾವತಿಯಲ್ಲಿ ದಿನಾಂಕ 24 ನಿನ್ನೆ 24/5/2026 ಮತ್ತು ಇವತ್ತು 25/5/2026 ಉಚಿತವಾಗಿ ಇಲ್ಲಿ ಸಮಾಜ ಸೇವೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಈ ಏನು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿನವರು ಇಲ್ಲಿ ಬಂದಿದ್ದಾರೆ ಅಂದ್ರೆ ಅದು ನಮಗೆ ಹೆಮ್ಮೆಯ ವಿಷಯನೇ. ಯಾಕಂದ್ರೆ ಯಾವ ವ್ಯಕ್ತಿನೂ ಇಲ್ಲೇ ನಮ್ಮ ಊರಲ್ಲಿ ಏನಾದ್ರು ಫ್ರೀ ಬರುತ್ತಂದ್ರೆ ಅದು ಕಮ್ಯುನಿಕೇಷನ್ಲಿಂದ ಹೋಗ್ಬೇಕು ವಿನಃ ಗೊತ್ತಾಗಲ್ಲ. ಸೊ ಬೆಂಗಳೂರಿನಿಂದ ಬಂದು ನಮ್ಮ ಡೆಲ್ಲಿಯಿಂದ ಹಳ್ಳಿಯಿಂದ ಡೆಲ್ಲಿವರೆಗೆ ಅಂತ ಹೇಳ್ತಾ ಇದೀವಲ್ಲ, ಸೊ ಆ ಉಚಿತ ಶಿಬಿರ ಇಲ್ಲಿ ಬಂದಿದ್ದು ನಮಗೆ ಬಹಳ ಖುಷಿ ಆಯ್ತು. ಇಲ್ಲಿ ಇದಕ್ಕೆ ನಮ್ಮ ಒಂದು ಆರೋಗ್ಯ ತಪಾಸಣೆಗೆ ಜಾತಿ ಭೇದ ಕುಲ ಯಾವುದೂ ಇಲ್ಲ. ಸೊ ಎಲ್ಲಾ ಜನ ಇಲ್ಲಿ ಸಮೂಹ ಆಗಿ ತಮ್ಮ ಆರೋಗ್ಯವನ್ನ ಚಿಕಿತ್ಸೆ ಖುಷಿಯಾಗಿ ಮಾಡ್ಕೊಂತಿದ್ದಾರೆ. ಸೊ ಇವತ್ತು ಯಾರಾದ್ರೂ BP ಶುಗರ್ ರೋಗದವರು ಸ್ವಲ್ಪ ಆಸ್ಪತ್ರೆಗೆ ಹೋಗೊಂಡ್ ಬಂದ್ರೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರ, ನನಗೇನೋ ಹೇಳ್ತಾರೋ ಡಾಕ್ಟ್ರು, ನನಗೆ ಉಳಿತಾರೋ ಇಲ್ಲ ಏನೋ ಅಂತಂತ ಆ ಕಾಯಿಲೆಗಳನ್ನ ಯಾವತ್ತೂ ಮನುಷ್ಯನಾದವನು ಬಚ್ಚಿಟ್ಕೋಬಾರ್ದು. ಸೊ ಈಗ ಉದಾಹರಣೆಗಾಗಿ ನನ್ನ ಚಿಕ್ಕಮ್ಮನಾದಂತ ಲೀಲಾ ದೇಸಾಯಿ ಅವರು ಹೇಳಿದ್ರು. ಸೊ ನನಗೆ ಒಂದ್ ಸ್ವಲ್ಪ ಎದೆನೋವು ಕಾಯಿಲೆ ಅಂತೆಲ್ಲ ಇತ್ತು. ಸೊ ಬಿಚ್ಚು ಮನಸ್ಲಿಂದ ನೋಡೋಣ ಏನಾಗತ್ತನ್ನ ತೋರ್ಸ್ಕೊಂಡು ಇಲ್ಲಿ ಬಂದು ಅವರು ಚಿಕಿತ್ಸೆ ಪಡೆದಿದ್ದೆ ಅದನ್ನು ಖುಷಿ ಆಯ್ತು. ನನ್ಗೇನೋ ಕಾಯಿಲೆ ಇಲ್ಲ ಅಂದ ಅವ್ರ BP ಪ್ರಾಬ್ಲಮ್ ಅಂತ, ಈಗ BP ನಾರ್ಮಲ್ ಆಗಿರ್ಬೋದು ಅನ್ಸುತ್ತೆ, ಯಾಕಂದ್ರೆ ನಿಮಗೆ ಹೃದಯ ಕಾಯಿಲೆ ಯಾವ್ದು ಏನಿಲ್ಲ ಅಂದಾಗ ಅದೊಂದು ಖುಷಿ ವಿಷಯ. ಸೊ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರ. ಸೊ ದೇವರ ಸಮಾನ ವೈದ್ಯರನ್ನ ನಾವು ಪ್ರೀತಿಸ್ಬೇಕು, ಗೌರವಿಸಿದಾಗೆ ಸೊ ನಮ್ಮದ ಯಾವುದೇ ಕಾಯಿಲೆಗಳು ಅರ್ಧ ಮಟ್ಟಿಗೆ ಕರಕುಶಲದಿಂದ ಏನಾಗ್ತಾವ ಸಮಾಪ್ತಿ ಆಗ್ತಾವ ಅಂತ ಹೇಳ್ಬೋದು. ಸೊ ಇವರು ಫೌಂಡೇಶನ್ ಸಪ್ತಗಿರಿ ಅವರು ಮಾಡಿದ್ದಾರೆ. ಸೊ 2 ದಿನದ ಸಮಯ ನಮಗೆ ಸಾಕಾಗ್ಲಿಲ್ಲ ಅನ್ನೋ ನಮ್ಮ ಮಂದಿಗೆ ಅಂತ ಅನ್ಸುತ್ತೆ. ಆಯೋಜನೆ ಮಾಡಿದಂಥವ್ರು ಇಲ್ಲಿ ಇರ್ತಕ್ಕಂತ ಅಂಜನಾದ್ರಿ ಗೆಜ್ಜೆ ಹೆಜ್ಜೆ RB ಪಾಟೀಲ್ RB ಪಾಟೀಲ್ ಸರ್ ಅವರು ಮಾಡಿದ್ದಾರೆ. ಅವರಿಗೆ ನನ್ನ ಎಲ್ಲ ಸ್ನೇಹಿತರ ಪರವಾಗಿ, ನಮ್ಮ ಈ ಸಮಾಜದ ಪರವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಹೀಗೆ ಎಲ್ಲ ಇನ್ನಿತರ ಕಾಯಿಲೆಗಳಿಗೆ ಈ ಆಯೋಜನೆ ಅವ್ರಿಗೆ ಮಾಡ್ಲಿ, ದೇವರು ಆಯುಷ್ಯ ಆರೋಗ್ಯ ಅವ್ರಿಗೆ ಕೊಡ್ಲಿ ಅಂತ ದೇವರಲ್ಲಿ ನಾನು ಹರಕೆ ಮಾಡ್ತಾ ಇದ್ದೀನಿ. ಸೊ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಮಾಜ ಸೇವೆ ಮಾಡ್ಲಿಕ್ಕೆ ನೀವು ಬನ್ನಿ ಅಂತ ನಿನ್ನೆ ಹೇಳಿದ್ರು. ಕೆಲವು ಕೆಲಸ ಕಾರಣದಿಂದ ಬೇರೆ ಊರಿಗೆ ಹೋದ್ರಿಂದ ಇವತ್ತು ಇದ್ರ ಬಗ್ಗೆ, ಕಣ್ಣಿನ ಆರೋಗ್ಯದ ಬಗ್ಗೆ ದೃಷ್ಟಿ ಅಂದ್ರೆ ಮನುಷ್ಯನಿಗೆ ಜೀವನದಾಗ ಏನ್ ಇರ್ಲಿಲ್ಲ, ದೃಷ್ಟಿ ಮುಖ್ಯ ಮನುಷ್ಯನಿಗೆ, ದಾರಿ ಮಾರ್ಗ ನೋಡ್ಲಿಕ್ಕೆ. ಸೊ ದೇವರು ಅದನ್ನ ಮಾತ್ರ ಕಿತ್ಕೋಬಾರ್ದು. ಅದಿದ್ರೆ ಅಷ್ಟು ನಾವು ಪ್ರಪಂಚ ನೋಡ್ಲಿಕ್ಕೆ, ಖುಷಿ ಪಡ್ಲಿಕ್ಕೆ ಅದೇ ಮನುಷ್ಯನ ನಿಜವಾದಂತ ಮುಖ್ಯವಾದಂತ ಅಂಗ ಅಂತ ಹೇಳ್ಬೋದು. ನಾನಿನ್ನೂ ಏನ್ ತಪಸ್ಸನೆ ಮಾಡ್ಕೊಂಡಿಲ್ಲ. ಸೊ ಉಚಿತ ಅಂತ ಏನ್ ಬಂದಿಲ್ಲ. ಸೊ ಆ ಡಾಕ್ಟ್ರು ಒಳ್ಳೆ ವೈದ್ಯರು ಬಂದಾರಂದ್ರೆ ನಾನು ಒಂಚೂರು ಕಣ್ಣಿನ ಬಗ್ಗೆ ತೋರ್ಸ್ಕೋಬೇಕಂತ ಸೈಟಿನ ತಪಾಸಣೆ ಮಾಡ್ತಾರೆ ಅಂತ ಹೇಳಿ ಉಚಿತವಾಗಿ ನೀವು ಆಗಲ್ಲ, ಉಚಿತ ಅಂತಲ್ಲ, ಅದ್ರ ಸಲ ಅನ್ಕೋಬಾರ್ದು. ಇಲ್ಲಿ ಇದ್ರಾಗ ಎಲ್ಲಾರು ತಗೊಂಡ್ರೆ ನೀವು ಬಂದಿರಾ ಮೇಡಮ್ ಕರ್ಕೊಂಬಂದಿರ, ನೀವೇನಾದ್ರು ತೋರ್ಸ್ಕೊಂಡ್ರೆ ನೀವೇನ್ ತಗೊಂಡ್ರೆ ಟ್ರೀಟ್ಮೆಂಟ್ ಅಂತ ನನ್ನ ಅನುಭವನ ಗೊತ್ತಾಗಬೇಕಲ್ಲ ಜನರಿಗೆ. ಸೊ ಆ ದೃಷ್ಟಿಯಿಂದ ನಾನು ಬಂದೆ. ನನ್ನ ಹೆಸರು ಜಯಶ್ರೀ ಅಂತ ಹೇಳ್ಬಿಟ್ಟು ನಾನು ಯೋಗ ಇನ್ಸ್ಟ್ರಕ್ಟರ್ ಮಲ್ಲಾಪುರನಲ್ಲಿ ಮಾಡ್ತಾ ಇದ್ದೆ. ಸೊ ಅದೇ ಮಲ್ಲಾಪುರನ ಹೈಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇದರೊಂದಿಗೆ ನನ್ನ ಇಲ್ಲಿ ಸಮಾಜ ಸೇವೆ ಕೂಡ ಮಾಡ್ತಾ ಇದ್ದೆ. ನಾವಿರೋದು ಇದೇ ಗಂಗಾವತಿಯಲ್ಲಿ. ಇದಕ್ಕೆಲ್ಲ ಕಾರಣಕರ್ತ ಅಂತ ನನ್ನ ಸಹೋದರಿ ಸಮಾನದಂತ ವಿಜಯಲಕ್ಷ್ಮಿ ಅವರು ಅಲ್ಲೆಲ್ಲಿ ಸಮಾಜ ಸೇವೆಗೆ ನಮ್ಮನ್ನೆಲ್ಲಾ ಕಡೆ ಕೂಡಿಸ್ತಾರ. ತಾನು ಮುಂದುವರಿತಾ ತನ್ನ ಜೊತೆಗೆ ಎಲ್ಲರನ್ನೂ ಮುಂದುವರ್ಸ್ಕೊಂತಾಳ. ಸೊ ಆಕಿಗೂ ದೇವ್ರ ಆರೋಗ್ಯ ಐಶ್ವರ್ಯ ಕೊಟ್ಟು ಆಕಿದು ಏನ್ ಬಳಸ್ತಕ್ಕಂತ ಈ ಸಮಾಜ ಸೇವೆ ಇನ್ನೂ ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗ್ಲಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸೊ ನನಗೆ ಈ ಸಭೆಯಲ್ಲಿ ನಮ್ಮ ಸರ್ ಆದ RB ಪಾಟೀಲ್ ಸರ್ ಅವ್ರ ಫೌಂಡೇಶನ್ ಕಡೆಯಿಂದ ಆಮೇಲೆ ನಮ್ಮ ಗೆಜ್ಜೆ ಹೆಜ್ಜೆ ಇವ್ರ ಕಡೆಯಿಂದ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೀತಾ ಇದೆ. 24 ಮತ್ತು 25 ಆದಿತ್ಯವಾರ ಮತ್ತು ಸೋಮವಾರ 2 ದಿವಸ ಏನು ಈ ಶಿಬಿರ ನಡೀತಾ ಇದೆ. ಈ ಶಿಬಿರದಲ್ಲಿ ಎಲ್ಲ ಜನಾಂಗದವರು ಒಳ್ಳೆಯ ಒಂದು ಟ್ರೀಟ್ಮೆಂಟನ್ನು ಪಡೆದುಕೊಂಡು ಅದರ ಒಂದು ಸದುದ್ದೇಶವನ್ನು ಪಡೆದುಕೊಳ್ಬೇಕಂತ ಎಲ್ಲರಲ್ಲಿ ವಿನಂತಿ. ಇನ್ನೂ ಟೈಮ್ ಇದೆ.
ಇನ್ನೂ ಯಾರಾದರೂ ಬರೋದಿದ್ರೆ ಬನ್ನಿ, ಎಲ್ಲರಿಗೂ ಉಚಿತ ತಪಾಸಣೆ ನಡೀತಾ ಇದೆ. ಆಮೇಲೆ ಅವರಿಗೆ ಯಾವುದೇ ಸಮಸ್ಯೆ ಇದ್ರೂ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಮತ್ತು ಅದಕ್ಕೆ ತಪಾಸಣೆ ಮಾಡಿಸ್ಕೊಂಡ್ಮೇಲೆ ಇಲ್ಲೇ ಸೊಲ್ಯೂಷನ್ ಸಿಕ್ಕರೆ ಇಲ್ಲೇ ಸೊಲ್ಯೂಷನ್ ಕೊಡ್ತಾರೆ. ಇಲ್ಲಾಂದರೆ ಬೆಂಗಳೂರಿಗೆ ಕರೆಸಿ ಅಲ್ಲಿನೂ ಟ್ರೀಟ್ಮೆಂಟ್ ಕೊಡೋ ಒಂದು ಜವಾಬ್ದಾರಿ ತೊಗೊಂಡು ಡಾಕ್ಟ್ರು ಬಂದಿದ್ದಾರೆ, ಅವರೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ತೋರಿಸ್ಕೊಂಡು ಆರೋಗ್ಯವಂತರಾಗಬೇಕಂತ ತಮ್ಮಲ್ಲಿ ಎಲ್ಲ ಕಳಕಳಿಯಿಂದ ವಿನಂತಿ. ಆಮೇಲೆ ನಾನು ಇಲ್ಲಿ BP ಮತ್ತು ಶುಗರ್ ಚೆಕ್ ಮಾಡಿಸ್ಕೊಂಡಿದ್ದೀನಿ. ಆಮೇಲೆ ನನ್ನ ಒಂದು ಐ ಟೆಸ್ಟಿಂಗ್ ಇತ್ತು, ಅದು ಮಾಡಿಸ್ಕೊಂಡಿದ್ದೀನಿ. ಡಾಕ್ಟ್ರು ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ಆಮೇಲೆ ಕೆಲವೊಂದು ಐ ಡ್ರಾಪ್ ಬರೆದು ಕೊಟ್ಟಿದ್ದಾರೆ, ಅದನ್ನು ನಾನು ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಹೀಗಾಗಿ ನನಗೂ ಇದು ಒಂದು ಒಳ್ಳೆಯ ಅನುಭವ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ನಮ್ಮ RB ಪಾಟೀಲ್ ಸರ್ ಇಂಥ ಎಲ್ಲ ಕೆಲವೊಂದು ಸಮಾಜ ಕಾರ್ಯಗಳು ತೊಡಗಿಸ್ಕೊಂಡು ಉನ್ನತ ಒಂದು ಸೇವೆ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ. ಅವ್ರಿಗೂ ದೇವರು ಒಳ್ಳೆಯ ಒಂದು ಸ್ಥಾನಮಾನ ಕೊಟ್ಟು ಅವರಿಗೆ ಒಂದು MLA ಆಕಾಂಕ್ಷಿಯಾಗಿ ಅವರು ಈ ಎಲ್ಲ ಸಮಾಜದಲ್ಲಿ ಮಿಂಗಲಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ MLA ಆಗಿ ನಮ್ಮ ಗಂಗಾವತಿ ಕ್ಷೇತ್ರಕ್ಕೆ ವಿನ್ ಆಗಿ MLA ಅಭ್ಯರ್ಥಿಯಾಗಿ ಬರಬೇಕಂತ ನಾನು ಅವ್ರಿಗೆ ಹಾರೈಸ್ತೇನೆ. ಆಮೇಲೆ ದೇವರವ್ರಿಗೆ ಶಕ್ತಿಯು ಒಂದು ಏನಪ್ಪ ಅಂದರೆ ಅವ್ರಿಗೆಲ್ಲರೂ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಒಂದು ಮನೋಭಾವ ಬೆಳೆಸಲಿ, ಕೊಡಲಿ ಅಂತೇಳಿ ನಾನು ವಿನಿಸ್ತೇನೆ. ಈ ಒಂದು 2 ಮಾತು ಆಡೋದಕ್ಕೆ ನನಗೆ ಚಾನ್ಸ್ ಕೊಟ್ಟೋದಕ್ಕೆ ಈ ಒಂದು ನ್ಯೂಸ್ ಚಾನಲ್ ಅವರಿಗೆ ನನ್ನ ಧನ್ಯವಾದಗಳು. ಅದನ್ನ ಇದು ಮಾಡಿ ಸ್ಟಾಪ್ ಮಾಡಿದ್ರೆ ಇನ್ನೊಂದ್ಸರಿ ಹೇಳಿ. ಇನ್ನೊಂದ್ಸರಿ ಡಾಕ್ಟರ್ RB ಪಟೇಲ್ ಫೌಂಡೇಶನ್ ರಿಜಿಸ್ಟರ್ ಗಂಗಾವತಿ, ಶ್ರೀ ಅಂಜನಾದ್ರಿ ಗೆಜ್ಜೆ ಹೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ರಿಜಿಸ್ಟರ್ ಗಂಗಾವತಿ ಇವರ ಸಹಕಾರ ಯೋಗದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕ 24ರಿಂದ 25ನೇ ಇಂದು 25 ಇವತ್ತು 2ನೇ ದಿನ ಕಾರ್ಯಕ್ರಮನ ಹಮ್ಮಿಕೊಂಡಿರೋದ್ರಿಂದ ಎಲ್ಲ ಜನಗಳಿಗೆ ಏನು ನಾವು ವಿನಂತಿಸಿಕೊಳ್ಳೋದೇನೆಂದ್ರೆ, ಇದನ್ನ ನಾವು ನಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾ ಇಲ್ಲ, ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಒಂದು ಉದ್ದೇಶದಿಂದ ಈ ಟ್ರಸ್ಟ್ ಕಡೆಯಿಂದ ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದ್ರೆ, ಇದನ್ನ ನಾವು ಉಪಯೋಗ ಮಾಡ್ಕೊಂಡು ಬೇರೆ ಕಡೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಜಾಸ್ತಿ ದುಡ್ಡು ಕೇಳ್ತಾರೆ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದಾಗೆಲ್ಲ ಅಷ್ಟು ಮೆಡಿಸಿನ್ ತಗೊಳಕ್ಕೂ ನಮ್ಮ ಹತ್ರ ದುಡ್ಡು ಇರಂಗಿಲ್ಲ. ಈಗ ಕೆಲ ಜನ ಬಡವರು ಇರ್ತಾರೆ, ಅವ್ರಿಗೆ ತೋರ್ಸ್ಕೊಳಕ್ ಆಗ್ತಾ ಇರಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಒಂದ್ ಮೆಡಿಸಿನ್ ಏನೋ ಮೆಡಿಕಲ್ಗೆ ಹೋಗಿ ಒಂದ್ ಮೆಡಿಸಿನ್ ತಗೊಳ್ಳೋದು, ಇವತ್ತಿಲ್ಲ ಅಂದ್ರೆ ನಾಳೆ ಹೋಗ್ತೀವಿ, ನಾಳೆ ಇಲ್ಲ ಅಂದ್ರೆ ನಾಡ್ದೆ ಹೋಗ್ತೀವಿ ಅಂತೇಳಿ ಸುಮ್ನೆ ಹೆವಿ ಡೋಸ್ ಇರೋ ಮೆಡಿಸಿನ್ ತಗೊಂಡು ನಮ್ಮ ದೇಹಕ್ಕೆ ನಾವೇ ಹಾನಿ ಮಾಡ್ಕೊತಾ ಇದ್ದೀವಿ. ಅದನ್ನ ಬಿಟ್ಟು ಇವಾಗ ಏನಂದ್ರೆ ಉಚಿತವಾಗಿ ನಮಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸ್ತಾ ಇರ್ಬೇಕಾದ್ರೆ ಅದನ್ನ ನಾವು ಉಪಯೋಗ ಮಾಡ್ಕೋಬೇಕು ಅಂತ ಎಲ್ಲರ ಕಡೆಯಲ್ಲೂ ನಾವು ತಪಾಸಣೆ ಅಷ್ಟೇ ಉಚಿತವಾಗಿರುತ್ತೆ. ಮತ್ತೆ ಬೇರೆ ಇನ್ನಿತರ ಈಗ ಆಸ್ಪತ್ರೆಗೆ ಹೋದ್ಮೇಲೆ ಅದಕ್ಕೆಲ್ಲ ದುಡ್ಡು ಕೊಡ್ಬೇಕಾಗುತ್ತಾ? ಇಲ್ಲ ಆ ತರ ಏನು ಕೊಡೋ ಅವಶ್ಯಕತೆ ಇಲ್ಲ. ಒಂದು ನಮ್ಮ ಹತ್ರ ರೇಷನ್ ಕಾರ್ಡ್, BPL ರೇಷನ್ ಕಾರ್ಡು, ಒಂದು ಆಧಾರ್ ಕಾರ್ಡ್ ತಗೊಂಡು ಹೋದ್ರೆ ನಮ್ಗೆ ಯಾವುದೇ ತರದ ಸಂಬಂಧವಾದ ಕಾಯಿಲೆ ಇದ್ರೂ ಕೂಡ ಅದಕ್ಕೆ ಅವರು ಸೂಕ್ತವಾದ ಮೆಡಿಸಿನ್ ಪರೀಕ್ಷೆ ಮಾಡಿ ಅದಕ್ಕೆ ಸೂಕ್ತವಾದ ಮೆಡಿಸಿನ್ ಕೊಟ್ಟು ನಮ್ಗೆ ಚೆನ್ನಾಗಿ ನೋಡ್ಕೊಂತಾರೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ನಮಸ್ಕಾರ, ನನ್ನ ಹೆಸರು ರಮೇಶ್. ದಿನಾಂಕ 24/5/2026 ಮತ್ತು 25/5/2026 ರವಿವಾರ ಮತ್ತು ಸೋಮವಾರದಂದು ಡಾಕ್ಟರ್ RB ಪಾಟೀಲ್ ಫೌಂಡೇಶನ್ ಹಾಗೂ ಗೆಜ್ಜೆ ಜನಸೇವಾ ಟ್ರಸ್ಟ್ ಕಲಾ ಟ್ರಸ್ಟ್ ಗಂಗಾವತಿ ನಾಗರಾಜ್ ಸರ್ ಮತ್ತು RB ಪಾಟೀಲ್ ಸರ್ ಸಹೋದರರಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಒಂದು ಸಪ್ತಗಿರಿ ಆಸ್ಪತ್ರೆ ಇವರ ಒಂದು ಡಾಕ್ಟರ್ ಸಮ್ಮುಖದಲ್ಲಿ ನಮ್ಮ ಗಂಗಾವತಿಯ ಶ್ರೀ ಭಗೀರಥ ಸರ್ಕಲ್ ಯಶೋಧ ಆಸ್ಪತ್ರೆ ಹಿಂಭಾಗದಲ್ಲಿ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಎಲ್ಲ ಥರದ ಒಂದು ಸುಮಾರು 25 ರೋಗಕ್ಕೆ ಒಂದು ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಸುಮಾರು ಕ್ಯಾನ್ಸರ್ ತಜ್ಞರಾಗಿರ್ಬೋದು, ಆಮೇಲೆ ಶಸ್ತ್ರಚಿಕಿತ್ಸೆ, ಮೂಳೆ ಮತ್ತು ಕೀಲು ರೋಗ, ಶಸ್ತ್ರರೋಗ ಮತ್ತು ಮಕ್ಕಳ ತಪಾಸಣೆ, ಅದರ ಬಗ್ಗೆ, ಅದರ ಜೊತೆಗೆ ಬೆನ್ನು ನೋವು, ಕುತ್ತಿಗೆ ನೋವು, ಇನ್ನು ನಾನಾ ಥರ 25 ಕಾಯಿಲೆಗಳಿಗೆ ಒಂದು ಉಚಿತ ತಪಾಸಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಗಂಗಾವತಿ ಜನದ ಬಡ ಮಕ್ಕಳು ಹಾಗೂ ಕಾರ್ಮಿಕರು ಹಾಗೂ ಮಿಡ್ಲ್ ಕ್ಲಾಸ್ ಜನ, ನಾನಾ ಥರ ಶ್ರೀಮಂತರಾಗಿರ್ಬೋದು, ಎಲ್ಲರೂ ಬಂದು ಇದ್ರಲ್ಲಿ ತಪಾಸಣೆ ಮಾಡ್ತಾ ಇದ್ದಾರೆ. ಸುಮಾರು ನಿನ್ನೆಯಿಂದ ಒಂದು 700ರಿಂದ 50ಗೆ ಒಂದು 1500 ಜನ ತಪಾಸಣೆ ಮಾಡ್ತಾ ಇರ್ಬೋದು. ಒಳ್ಳೆ ಉನ್ನತ ಚಿಕಿತ್ಸೆಗಾಗಿ ಬೆಂಗಳೂರಿನ ಒಂದು ಪ್ರಸಿದ್ಧ ಆಸ್ಪತ್ರೆ ಸಪ್ತಗಿರಿ ಆಸ್ಪತ್ರೆ ಉಚಿತವಾಗಿ ಒಂದು ಸರ್ಜರಿ ಆಗಿರ್ಬೋದು, ನಾನಾ ಥರ ಹೃದಯ ರೋಗದ ಸರ್ಜರಿ ಆಗಿರ್ಬೋದು, ಆಮೇಲೆ ಕಿಡ್ನಿ ಸ್ಟೋನ್ ಆಗಿರ್ಬೋದು ಫ್ರೀಯಾಗಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಹೊರಗಡೆ ನಾನಾ ಥರ ಜನ ಮಾತಾಡ್ತಾ ಇದ್ದಾರೆ, ಫ್ರೀಯಾಗಿ ಇಲ್ಲ, ಇದು ದುಡ್ಡು ಕೊಡಬೇಕು, ಆ ಥರ ಈ ಥರ ಅಂತ ಇದ್ದಾರೆ. ಅದೆಲ್ಲ ಸುಳ್ಳು ಸುದ್ದಿ. ಎಲ್ಲ ಒಂದು
ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡಿರ್ಬೇಕಾದ್ರೆ ಆರ್ ಬಿ ಪಾಟೀಲ್ ಸರ್ ಅವರಿಗೆ ಉಚಿತವಾಗಿ ತಪಾಸಣೆ ಕಣ್ಣಿಂದ ಆಗಿರ್ಬೋದು ಅಥವಾ ಯಾವುದೇ ರೋಗಕ್ಕೆ ಉಚಿತವಾಗಿ ತಪಾಸಣೆ ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟ್ರಿಗೆ ₹1 ಲಾಭ ಇಲ್ಲ ನೋಡ್ರಿ, ನಾನು ಎಲ್ಲ ನಾರ್ಮಲ್ ಐತಿ. ಏನ್ ತಪಾಸಣೆ ನಡೀತಾ ಇದೆ ಇಲ್ಲಿ? BP ಶುಗರ್, ಅಮ್ಮ BP ಶುಗರ್. BP ಶುಗರ್ ಇದ್ನಲ್ಲ ಸರ್ ಊಟ ಮಾಡಿದ್ರೆ ಡೈಜೆಷನ್ ಆಗ್ತಾ ಇಲ್ಲ ಸರ್. ಡೈಜೆಷನ್ ಆಗಿ ಸರ್ ಫೈಲ್ಸ್ ಇದೆ ಸರ್. ಫೈಲ್ಸ್ ಅದು ಟೆಸ್ಟ್ ಮಾಡೋಣ ಅಂತ ಬಂದಿದೆ ಸರ್. ಫೈಲ್ಸ್ ಆಗಿದೆ. ಅದೇನು ಪಿಸ್ತೂಲು ಈ ಥರ ಅಂತ ಇದ್ದಾರೆ. ಆ ಟೆಸ್ಟ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ತೊಗೋಬೇಕಂತ ಬಂದಿದೆ. ಪಿಸ್ತೂಲು ಸ್ವಲ್ಪ ಬ್ಯಾಕ್ ಪೇನ್ ಅನಿಸ್ತಾ ಇದೆ. ಚೆಕಪ್ ಮಾಡಿಸಿದ್ವಿ, ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ಹೊರಗಡೆ ಸ್ವಲ್ಪ ಬರೆದಿದ್ದಾರೆ, ಅದು ತೊಗೋಬೇಕಂತ. ಯಾವುದು? ಲೋಕಲ್ ಸರ್, ಗಂಗಾವತಿ ಲೋಕಲ್. ನಾಗರಾಜನ್ ಸರ್. ಅದಕ್ಕೆ ಹೇಳ್ಬಿಡಿ ಏನ್ ತೋರ್ಸ್ಕೊಳಕ್ ಬಂದ್ರಿ? ಇದು ಶುಗರು BP. ಶುಗರು BP ತೋರ್ಸ್ಕೊಂಡ್ರಾ? ತೋರಿಸಿ ತಪಾಸಣೆ ಮಾಡಿದ್ರಾ? ಮಾಡಿದ್ರು. ಏನಂದ್ರು? ಏನಿಲ್ಲ ಅಂತಾರ. ನಿನ್ನ ಡಾಕ್ಟರ್ ತಲ್ಲಿ ಹೋಗ್ಬೇಕ್ರಿ. ಹೋಗ್ಬೇಕಾ? ಹೋಗ್ಬೇಕು. ಇದೆ ಚೀಟಿ ಮಾಡ್ಸ್ಕೊಂಡ್ ಹೋಗಿರಿ. ಚೀಟಿ ಮಾಡಿಸಿ. ನಿಮ್ಮ ಹೆಸರು? ಹುಲಿಗೆಂಬ್ರು. ಯಾವ ಊರು? ಇದವ್ರು ಗಂಗಾವತಿ. ಅದೊಂದು ಅನುಮಾನ ಈಗ ಮೇಲೆ ಎಲ್ಲರಿಗೂ ಒಂದು ನಿಮಿಷ. ಏನಾಗುತ್ತೆ? ಸ್ಟೆಂಟ್ ಆಗ್ಯಾರ. ಎದೇನು ಓಡಾಡಿದ್ರೆ ಉಪ್ಸ ಆಯಾಸ ಬಹಳ ದೂರ ಓಡಿದ್ರೆ ಆಯಾಸ ಆಕತಿ. ಎಲ್ಲ ಹಾಕ್ಸಿದ್ದೆ ಸ್ಟೆಂಟ್? ಇಲ್ಲಿಂದ ಹಿಡಿದು ಆ ಕಡೆ ನೋಡು, ಮುಖ ಆ ಕಡೆ ಮಾಡು, ಚೆನ್ನಾಗಿ ಸ್ವಲ್ಪ ಗುಳಿಗಿನ ತಗೊಂತೀಯಾ? ಶುಗರ್ ಐತೆ? ಮಾತ್ರೆ ಎಲ್ಲ ತಗೊಂತಾ ಇದೆಯಾ ದಿನ? ಒಂದು ECG ಮಾಡಿಸ್ಕೊ ನೋಡೋಣ. ಸರಿ. ಎಷ್ಟು ವರ್ಷ ಆಯ್ತು ಸ್ಟೆಂಟ್ ಹಾಕ್ಸಿ? 9 ವರ್ಷ ಆಗಿದೆ. ಸರಿ ಆಯ್ತು, ಇಲ್ಲಿ ಮಾಡಿಸ್ಕೊ, ರಿಪೋರ್ಟ್ ನೋಡಿ ಮಾತ್ರೆ ಚೇಂಜ್ ಮಾಡ್ತಾರೆ. BP ಜಾಸ್ತಿ ಆಗಿದೆ, ಅದಕ್ಕೆ ಆಗ್ತಿರೋದು. ಅದು BP ಗುಳಿಗೆ ಅದ ಇವತ್ತು ತಿಂತೀನಿ. ತಗೊಂಡಿಲ್ಲ ಏನ್ ಬೆಳಗ್ಗೆ? ಇಲ್ಲ, ಇದು ಪ್ರೈವೇಟ್ನಾಗ ತಗೊಂಡಿರೋದು. ಅಲ್ಲ, ಬೆಳಗ್ಗೆ ತಗೊಂಡಿಲ್ಲೇನು? ಬೆಳಗ್ಗೆ ತಗೊಂಡು ನೋಡಿ, ಜಾಸ್ತಿ BP, ಅದಕ್ಕೆ ಚಕ್ರ ಬರೋದೈತೆ. ಎದಿನ್ನೂ ಬರ್ತೈತಾ? ಬೆಳಗ್ಗೆ ಎದ್ದಾಗ ಭಾಳ ಬರ್ತೈತೆ. ಅದು BP ಜಾಸ್ತಿ ಆಗ್ತಿರೋದು. ಒಂದು ECG ಮಾಡಿಸ್ಕೊಂಡು ತೋರಿಸು, ಹೇಳ್ತೀನಿ. ಎಲ್ಲ ಬೇಡ.